ದಾವಣಗೆರೆ ತಾಲೂಕಿನ ಕೈದಾಳೆ ಕ್ಯಾಂಪ್ಗೆ ಸಂಪರ್ಕಿಸುವ ರಸ್ತೆ ಹದಗೆಟ್ಟು ಜನರು ರೋಸಿ ಹೋಗಿದ್ದಾರೆ. 2 ಕಿಲೋಮೀಟರ್ ಪ್ರಯಾಣಕ್ಕೆ ಪ್ರತಿನಿತ್ಯ ನರಕ ಯಾತನೆ ಪಡ್ತಾ ಇದ್ದಾರೆ. ಈ ಕುರಿತಾಗಿ ವರದಿ ಇಲ್ಲಿದೆ. ನಿರಂತರ ಮಳೆ ಪರಿಣಾಮ ದಾವಣಗೆರೆ ತಾಲೂಕಿನ ಕೈದಾಳೆ ಕ್ಯಾಂಪ್ ಮತ್ತು ಲೋಕಿಕೆರೆ ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಸಾಕಷ್ಟು ಹದಗೆಟ್ಟಿರುವಂತದ್ದು ನಾವು ದೃಶ್ಯದಲ್ಲಿ ಈಗ ಗಮನಿಸ್ತಾ ಇರಬಹುದು. 2 ಕಿಲೋಮೀಟರ್ ಲೋಕಿಕೆರೆ ರಸ್ತೆ ಮತ್ತು ಕೈದಾಳೆ ಕ್ಯಾಂಪ್ ಮಧ್ಯೆ ಇರುವಂತಹ 2 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿರುವಂತದ್ದು. ಆಳತ್ರ ತಗ್ಗು ಗುಂಡಿಗಳು ಬಿದ್ದಿರುವಂತದ್ದು. ಕೆರೆ ಅಂತ ಹೇಳಿದ್ರೆ ರಸ್ತೆ ಮಧ್ಯೆ ಕೆರೆಗಳ ರೀತಿ ನಿರ್ಮಾಣ ಆಗಿರುವಂತಹ ದೃಶ್ಯಗಳನ್ನು ನಾವು ಇಲ್ಲಿ ನೋಡಬಹುದು. ಆ ತಗ್ಗು ಗುಂಡಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತದ್ದು. ಅದೇ ನೀರಿನಲ್ಲಿ ಇದೇ ರಸ್ತೆಯಲ್ಲಿ ಅವರು ಪ್ರತಿದಿನ ತೆರಳುವಂತದ್ದು. ಇದೇ ತಗ್ಗು ಗುಂಡಿಗಳಲ್ಲಿ ಸಾಕಷ್ಟು ಪ್ರಯಾಸ ಪಟ್ಟು ಅವರು ಪ್ರಯಾಣ ಬೆಳೆಸುವಂತ ಇಲ್ಲಿ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈ ವಿಚಾರವಾಗಿ ಸಾಕಷ್ಟು ಸಂಬಂಧಪಟ್ಟಂತ ಶಾಸಕರಿಗೆ, ಸಚಿವರಿಗೆ, ಸಂಸದರಿಗೆ ಮತ್ತು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಅವರು ಗಮನಕ್ಕೆ ತೆಗೆದುಕೊಂಡು ಬಂದರೂ ಸಹ ಯಾವುದೇ ಈ ಕಾಮಗಾರಿಗೆ ಅಂದ್ರೆ ಕೆಲಸ ಮಾಡಿಕೊಡ್ತೇವೆ ಅನ್ನೋ ಒಂದು ಮಾತು ಬಂದಿಲ್ಲ. ಮುಂದಿನ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು. ಆ ದೃಷ್ಟಿಯಿಂದ ಈ ರಸ್ತೆ ಕಾಮಗಾರಿಯನ್ನ ಬೇಗ ಮಾಡಿ ಇಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಿಕೊಡಿ ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕ್ಯಾರೋಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮಳೆಗೆ ಮಲೆನಾಡಿನ ಅನೇಕ ಕಡೆ ಗುಡ್ಡ ಕುಸಿತದ ಪ್ರಕರಣಗಳು ಹೆಚ್ಚುತ್ತಾ ಇವೆ. ಹೊಸನಗರದ ಗುಂದಕಲ್, ತೀರ್ಥಹಳ್ಳಿಯ ಆಗುಂಬೆ, ಹುಲಿಕಲ್ ಘಾಟಿಗಳಲ್ಲಿ ಧರೆ ಕುಸಿತಾ ಇದೆ. ಈಗಾಗಲೇ 300 ಸ್ಪಾಟ್ಗಳನ್ನು ಜಿಲ್ಲಾಡಳಿತ ಗುರುತಿಸಿದ್ದು, ಈ ಕುರಿತಾಗಿ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಮಾಡಿರುವಂತಹ ವರದಿ ನಿಮ್ಮ ಮುಂದೆ. ಹೊಸ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದೆ. ಮತ್ತೊಂದೆಡೆ ಈಗ ಮಲೆನಾಡಿಗರಲ್ಲಿ ಆತಂಕ ಎದುರಾಗಿರುವಂತದ್ದು. ಗುಡ್ಡ ಕುಸಿಯುವ ಆತಂಕಗಳು ಎದುರಾಗಿದೆ. ಈಗಾಗಲೇ ಆಗುಂಬೆ ಘಾಟಿ ಆಗಿರಬಹುದು, ಹುಲಿಕಲ್ ಘಾಟಿ ಸೇರಿದಂತೆ ಹೊಸನಗರ ಭಾಗದಲ್ಲಿ ಕೆಲವೊಂದಿಷ್ಟು ಗುಡ್ಡ ಕುಸಿತ ಪ್ರಕರಣಗಳು ಕಂಡು ಬಂದಿದೆ. ಹಾಗಾಗಿ ಮತ್ತೆ ಆತಂಕ ಎದುರಾಗಿದೆ. ಗುಡ್ಡ ಕುಸಿಯುವ ಪ್ರಕರಣಗಳನ್ನ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿರುವಂತದ್ದು. ಜೊತೆಗೆ ಒಂದಿಷ್ಟು ಸ್ಥಳಗಳನ್ನ ಹಾಟ್ಸ್ಪಾಟ್ ಅಂತ ಗುರುತಿಸಲಾಗಿದೆ. ಎಲ್ಲೆಲ್ಲಿ ಗುಡ್ಡ ಕುಸಿಯುತ್ತೆ ಅಲ್ಲಲ್ಲಿ ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ಜಿಲ್ಲಾಡಳಿತ ವಹಿಸಿಕೊಂಡು ಗುಡ್ಡ ಕುಸಿತವಾದ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅಥವಾ ಏನೆಲ್ಲ ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿದೆ. ಸುಮಾರು 200 ಮೀಟರ್ನಷ್ಟು ಧರೆ ಕುಸಿದಿರುವಂತದ್ದು. ಹಾಗಾಗಿ ಯಾವುದೇ ರೀತಿಯ ಸಾವು ನೋವುಗಳು ಆಗದೇ ರೀತಿಯಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ದಾವಣಗೆರೆ ತಾಲೂಕಿನ ಕೈದಾಳೆ ಕ್ಯಾಂಪ್ಗೆ ಸಂಪರ್ಕಿಸುವ ರಸ್ತೆ ಹದಗೆಟ್ಟು ಜನರು ರೋಸಿ ಹೋಗಿದ್ದಾರೆ. 2 ಕಿಲೋಮೀಟರ್ ಪ್ರಯಾಣಕ್ಕೆ ಪ್ರತಿನಿತ್ಯ ನರಕ ಯಾತನೆ ಪಡ್ತಾ ಇದ್ದಾರೆ. ಈ ಕುರಿತಾಗಿ ವರದಿ ಇಲ್ಲಿದೆ. ನಿರಂತರ ಮಳೆ ಪರಿಣಾಮ ದಾವಣಗೆರೆ ತಾಲೂಕಿನ ಕೈದಾಳೆ ಕ್ಯಾಂಪ್ ಮತ್ತು ಲೋಕಿಕೆರೆ ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಸಾಕಷ್ಟು ಹದಗೆಟ್ಟಿರುವಂತದ್ದು ನಾವು ದೃಶ್ಯದಲ್ಲಿ ಈಗ ಗಮನಿಸ್ತಾ ಇರಬಹುದು. 2 ಕಿಲೋಮೀಟರ್ ಲೋಕಿಕೆರೆ ರಸ್ತೆ ಮತ್ತು ಕೈದಾಳೆ ಕ್ಯಾಂಪ್ ಮಧ್ಯೆ ಇರುವಂತಹ 2 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿರುವಂತದ್ದು. ಆಳತ್ರ ತಗ್ಗು ಗುಂಡಿಗಳು ಬಿದ್ದಿರುವಂತದ್ದು. ಕೆರೆ ಅಂತ ಹೇಳಿದ್ರೆ ರಸ್ತೆ ಮಧ್ಯೆ ಕೆರೆಗಳ ರೀತಿ ನಿರ್ಮಾಣ ಆಗಿರುವಂತಹ ದೃಶ್ಯಗಳನ್ನು ನಾವು ಇಲ್ಲಿ ನೋಡಬಹುದು. ಆ ತಗ್ಗು ಗುಂಡಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತದ್ದು. ಅದೇ ನೀರಿನಲ್ಲಿ ಇದೇ ರಸ್ತೆಯಲ್ಲಿ ಅವರು ಪ್ರತಿದಿನ ತೆರಳುವಂತದ್ದು. ಇದೇ ತಗ್ಗು ಗುಂಡಿಗಳಲ್ಲಿ ಸಾಕಷ್ಟು ಪ್ರಯಾಸ ಪಟ್ಟು ಅವರು ಪ್ರಯಾಣ ಬೆಳೆಸುವಂತ ಇಲ್ಲಿ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈ ವಿಚಾರವಾಗಿ ಸಾಕಷ್ಟು ಸಂಬಂಧಪಟ್ಟಂತ ಶಾಸಕರಿಗೆ, ಸಚಿವರಿಗೆ, ಸಂಸದರಿಗೆ ಮತ್ತು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಅವರು ಗಮನಕ್ಕೆ ತೆಗೆದುಕೊಂಡು ಬಂದರೂ ಸಹ ಯಾವುದೇ ಈ ಕಾಮಗಾರಿಗೆ ಅಂದ್ರೆ ಕೆಲಸ ಮಾಡಿಕೊಡ್ತೇವೆ ಅನ್ನೋ ಒಂದು ಮಾತು ಬಂದಿಲ್ಲ. ಮುಂದಿನ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು. ಆ ದೃಷ್ಟಿಯಿಂದ ಈ ರಸ್ತೆ ಕಾಮಗಾರಿಯನ್ನ ಬೇಗ ಮಾಡಿ ಇಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಿಕೊಡಿ ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕ್ಯಾರೋಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮಳೆಗೆ ಮಲೆನಾಡಿನ ಅನೇಕ ಕಡೆ ಗುಡ್ಡ ಕುಸಿತದ ಪ್ರಕರಣಗಳು ಹೆಚ್ಚುತ್ತಾ ಇವೆ. ಹೊಸನಗರದ ಗುಂದಕಲ್, ತೀರ್ಥಹಳ್ಳಿಯ ಆಗುಂಬೆ, ಹುಲಿಕಲ್ ಘಾಟಿಗಳಲ್ಲಿ ಧರೆ ಕುಸಿತಾ ಇದೆ. ಈಗಾಗಲೇ 300 ಸ್ಪಾಟ್ಗಳನ್ನು ಜಿಲ್ಲಾಡಳಿತ ಗುರುತಿಸಿದ್ದು, ಈ ಕುರಿತಾಗಿ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಮಾಡಿರುವಂತಹ ವರದಿ ನಿಮ್ಮ ಮುಂದೆ. ಹೊಸ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದೆ. ಮತ್ತೊಂದೆಡೆ ಈಗ ಮಲೆನಾಡಿಗರಲ್ಲಿ ಆತಂಕ ಎದುರಾಗಿರುವಂತದ್ದು. ಗುಡ್ಡ ಕುಸಿಯುವ ಆತಂಕಗಳು ಎದುರಾಗಿದೆ. ಈಗಾಗಲೇ ಆಗುಂಬೆ ಘಾಟಿ ಆಗಿರಬಹುದು, ಹುಲಿಕಲ್ ಘಾಟಿ ಸೇರಿದಂತೆ ಹೊಸನಗರ ಭಾಗದಲ್ಲಿ ಕೆಲವೊಂದಿಷ್ಟು ಗುಡ್ಡ ಕುಸಿತ ಪ್ರಕರಣಗಳು ಕಂಡು ಬಂದಿದೆ. ಹಾಗಾಗಿ ಮತ್ತೆ ಆತಂಕ ಎದುರಾಗಿದೆ. ಗುಡ್ಡ ಕುಸಿಯುವ ಪ್ರಕರಣಗಳನ್ನ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು
ಮುಂಜಾಗ್ರತಾ ಕ್ರಮವನ್ನ ವಹಿಸಿರುವಂತದ್ದು. ಜೊತೆಗೆ ಒಂದಿಷ್ಟು ಸ್ಥಳಗಳನ್ನ ಹಾಟ್ಸ್ಪಾಟ್ ಅಂತ ಗುರುತಿಸಲಾಗಿದೆ. ಎಲ್ಲೆಲ್ಲಿ ಗುಡ್ಡ ಕುಸಿಯುತ್ತೆ ಅಲ್ಲಲ್ಲಿ ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ಜಿಲ್ಲಾಡಳಿತ ವಹಿಸಿಕೊಂಡು ಗುಡ್ಡ ಕುಸಿತವಾದ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅಥವಾ ಏನೆಲ್ಲ ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿದೆ. ಸುಮಾರು 200 ಮೀಟರ್ನಷ್ಟು ಧರೆ ಕುಸಿದಿರುವಂತದ್ದು. ಹಾಗಾಗಿ ಯಾವುದೇ ರೀತಿಯ ಸಾವು ನೋವುಗಳು ಆಗದೇ ರೀತಿಯಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ದಾವಣಗೆರೆ ತಾಲೂಕಿನ ಕೈದಾಳೆ ಕ್ಯಾಂಪ್ಗೆ ಸಂಪರ್ಕಿಸುವ ರಸ್ತೆ ಹದಗೆಟ್ಟು ಜನರು ರೋಸಿ ಹೋಗಿದ್ದಾರೆ. 2 ಕಿಲೋಮೀಟರ್ ಪ್ರಯಾಣಕ್ಕೆ ಪ್ರತಿನಿತ್ಯ ನರಕ ಯಾತನೆ ಪಡ್ತಾ ಇದ್ದಾರೆ. ಈ ಕುರಿತಾಗಿ ವರದಿ ಇಲ್ಲಿದೆ. ಏನು ನಿರಂತರ ಮಳೆ ಪರಿಣಾಮ ದಾವಣಗೆರೆ ತಾಲೂಕಿನ ಕೈದಾಳ ಕ್ಯಾಂಪ್ ಮತ್ತು ಲೋಕಿಕೆರೆ ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಸಾಕಷ್ಟು ಹದಗೆಟ್ಟಿರುವಂತದ್ದು ತಾವು ದೃಶ್ಯದಲ್ಲಿ ಈಗ ಗಮನಿಸ್ತಾ ಇರಬಹುದು. ಏನು 2 ಕಿಲೋಮೀಟರ್ ಲೋಕಿಕೆರೆ ರಸ್ತೆ ಮತ್ತು ಕೈದಾಳ ಕ್ಯಾಂಪ್ ಮಧ್ಯೆ ಇರುವಂತಹ 2 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿರುವಂತದ್ದು. ಏನು ಆಳತ್ರ ತೆಗ್ಗು ಗುಂಡಿಗಳು ಬಿದ್ದಿರುವಂತದ್ದು. ಕೆರೆ ಅಂತ ಹೇಳಿದ್ರೆ ರಸ್ತೆ ಮಧ್ಯೆ ಕೆರೆಗಳ ರೀತಿ ನಿರ್ಮಾಣ ಆಗಿರುವಂತಹ ದೃಶ್ಯಗಳನ್ನ ನಾವು ಇಲ್ಲಿ ನೋಡಬಹುದು. ಆ ತೆಗ್ಗು ಗುಂಡಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತದ್ದು. ಅದೇ ನೀರಿನಲ್ಲಿ ಏನು ಇದೇ ರಸ್ತೆಯಲ್ಲಿ ಅವರು ಪ್ರತಿದಿನ ತೆರಳುವಂತದ್ದು. ಇದೇ ತೆಗ್ಗು ಗುಂಡಿಗಳಲ್ಲಿ ಏನು ಸಾಕಷ್ಟು ಪ್ರಯಾಸ ಪಟ್ಟು ಏನೋ ಅವರು ಪ್ರಯಾಣ ಬೆಳೆಸುವಂತ ಇಲ್ಲಿ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈ ವಿಚಾರವಾಗಿ ಏನು ಸಾಕಷ್ಟು ಸಂಬಂಧಪಟ್ಟಂತ ಶಾಸಕರಿಗೆ, ಸಚಿವರಿಗೆ, ಸಂಸದರಿಗೆ ಮತ್ತು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಅವರು ಗಮನಕ್ಕೆ ತೆಗೆದುಕೊಂಡು ಬಂದರೂ ಸಹ ಯಾವುದೇ ಏನು ಒಂದು ಈ ಕಾಮಗಾರಿ ಅಂದ್ರೆ ಕೆಲಸ ಮಾಡಿಕೊಡ್ತೇವೆ ಅನ್ನೋ ಒಂದು ಮಾತು ಬಂದಿಲ್ಲ. ಮುಂದಿನ ದಿನಮಾನದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಏನು ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು. ಆ ದೃಷ್ಟಿಯಿಂದ ಈ ರಸ್ತೆ ಕಾಮಗಾರಿಯನ್ನ ಬೇಗ ಮಾಡಿ ಇಲ್ಲೊಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಿ ಅಂತ ಏನು ಗ್ರಾಮಸ್ಥರು ಒತ್ತಾಯ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹಿಡಿಗರ್ ಜೊತೆ ವಿಠಲ್ ಕ್ಯಾರ್ವಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮಳೆಗೆ ಮಲೆನಾಡಿನ ಅನೇಕ ಕಡೆ ಗುಡ್ಡ ಕುಸಿತದ ಪ್ರಕರಣಗಳು ಹೆಚ್ಚುತ್ತಾ ಇವೆ. ಹೊಸನಗರದ ಗುಂದಕಲ್, ತೀರ್ಥಹಳ್ಳಿಯ ಆಗುಂಬೆ, ಹುಲಿಕಲ್ ಘಾಟಿಗಳಲ್ಲಿ ಧರೆ ಕುಸಿತಾ ಇದೆ. ಈಗಾಗಲೇ 300 ಸ್ಪಾಟ್ಗಳನ್ನು ಜಿಲ್ಲಾಡಳಿತ ಗುರುತಿಸಿದ್ದು, ಈ ಕುರಿತಾಗಿ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಮಾಡಿರುವಂತಹ ವರದಿ ನಿಮ್ಮ ಮುಂದೆ. ಹೊಸ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದೆ. ಮತ್ತೊಂದೆಡೆ ಈಗ ಮಲೆನಾಡಿಗರಲ್ಲಿ ಆತಂಕ ಎದುರಾಗಿರುವಂತದ್ದು. ಗುಡ್ಡ ಕುಸಿಯುವ ಆತಂಕಗಳು ಎದುರಾಗಿದೆ. ಈಗಾಗಲೇ ಆಗುಂಬೆ ಘಾಟಿ ಆಗಿರಬಹುದು, ಹುಲಿಕಲ್ ಘಾಟಿ ಸೇರಿದಂತೆ ಹೊಸನಗರ ಭಾಗದಲ್ಲಿ ಕೆಲವೊಂದಿಷ್ಟು ಗುಡ್ಡ ಕುಸಿತ ಪ್ರಕರಣಗಳು ಕಂಡು ಬಂದಿದೆ. ಹಾಗಾಗಿ ಮತ್ತೆ ಆತಂಕ ಎದುರಾಗಿದೆ. ಗುಡ್ಡ ಕುಸಿಯುವ ಪ್ರಕರಣಗಳನ್ನ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ವಹಿಸಿರುವಂತದ್ದು. ಜೊತೆಗೆ ಒಂದಿಷ್ಟು ಸ್ಥಳಗಳನ್ನ ಹಾಟ್ಸ್ಪಾಟ್ ಅಂತ ಗುರುತಿಸಲಾಗಿದೆ. ಎಲ್ಲೆಲ್ಲಿ ಗುಡ್ಡ ಕುಸಿಯುತ್ತೆ ಅಲ್ಲಲ್ಲಿ ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ಜಿಲ್ಲಾಡಳಿತ ವಹಿಸಿಕೊಂಡು ಗುಡ್ಡ ಕುಸಿತವಾದ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅಥವಾ ಏನೆಲ್ಲ ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿದೆ. ಸುಮಾರು 200 ಮೀಟರ್ನಷ್ಟು ಧರೆ ಕುಸಿದಿರುವಂತದ್ದು. ಹಾಗಾಗಿ ಯಾವುದೇ ರೀತಿಯ ಸಾವು ನೋವುಗಳು ಆಗದೇ ರೀತಿಯಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ದಾವಣಗೆರೆ ತಾಲೂಕಿನ ಕೈದಾಳೆ ಕ್ಯಾಂಪ್ಗೆ ಸಂಪರ್ಕಿಸುವ ರಸ್ತೆ ಹದಗೆಟ್ಟು ಜನರು ರೋಸಿ ಹೋಗಿದ್ದಾರೆ. 2 ಕಿಲೋಮೀಟರ್ ಪ್ರಯಾಣಕ್ಕೆ ಪ್ರತಿನಿತ್ಯ ನರಕ ಯಾತನೆ ಪಡ್ತಾ ಇದ್ದಾರೆ. ಈ ಕುರಿತಾಗಿ ವರದಿ ಇಲ್ಲಿದೆ. ಏನು ನಿರಂತರ ಮಳೆ ಪರಿಣಾಮ ದಾವಣಗೆರೆ ತಾಲೂಕಿನ ಕೈದಾಳ ಕ್ಯಾಂಪ್ ಮತ್ತು ಲೋಕಿಕೆರೆ ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಸಾಕಷ್ಟು ಹದಗೆಟ್ಟಿರುವಂತದ್ದು ತಾವು ದೃಶ್ಯದಲ್ಲಿ ಈಗ ಗಮನಿಸ್ತಾ ಇರಬಹುದು. ಏನು 2 ಕಿಲೋಮೀಟರ್ ಲೋಕಿಕೆರೆ ರಸ್ತೆ ಮತ್ತು ಕೈದಾಳ ಕ್ಯಾಂಪ್ ಮಧ್ಯೆ ಇರುವಂತಹ 2 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿರುವಂತದ್ದು. ಏನು ಆಳತ್ರ ತೆಗ್ಗು ಗುಂಡಿಗಳು ಬಿದ್ದಿರುವಂತದ್ದು. ಕೆರೆ ಅಂತ ಹೇಳಿದ್ರೆ ರಸ್ತೆ ಮಧ್ಯೆ ಕೆರೆಗಳ ರೀತಿ ನಿರ್ಮಾಣ ಆಗಿರುವಂತಹ ದೃಶ್ಯಗಳನ್ನ ನಾವು ಇಲ್ಲಿ ನೋಡಬಹುದು. ಆ ತೆಗ್ಗು ಗುಂಡಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತದ್ದು. ಅದೇ ನೀರಿನಲ್ಲಿ ಏನು ಇದೇ ರಸ್ತೆಯಲ್ಲಿ ಅವರು ಪ್ರತಿದಿನ ತೆರಳುವಂತದ್ದು. ಇದೇ ತೆಗ್ಗು ಗುಂಡಿಗಳಲ್ಲಿ ಏನು ಸಾಕಷ್ಟು ಪ್ರಯಾಸ ಪಟ್ಟು ಏನೋ ಅವರು ಪ್ರಯಾಣ ಬೆಳೆಸುವಂತ ಇಲ್ಲಿ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈ ವಿಚಾರವಾಗಿ ಏನು ಸಾಕಷ್ಟು ಸಂಬಂಧಪಟ್ಟಂತ ಶಾಸಕರಿಗೆ, ಸಚಿವರಿಗೆ, ಸಂಸದರಿಗೆ ಮತ್ತು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಅವರು ಗಮನಕ್ಕೆ ತೆಗೆದುಕೊಂಡು ಬಂದರೂ ಸಹ ಯಾವುದೇ ಏನು ಒಂದು ಈ ಕಾಮಗಾರಿ ಅಂದ್ರೆ ಕೆಲಸ ಮಾಡಿಕೊಡ್ತೇವೆ ಅನ್ನೋ ಒಂದು ಮಾತು ಬಂದಿಲ್ಲ. ಮುಂದಿನ ದಿನಮಾನದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಏನು ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು. ಆ ದೃಷ್ಟಿಯಿಂದ ಈ ರಸ್ತೆ ಕಾಮಗಾರಿಯನ್ನ ಬೇಗ ಮಾಡಿ ಇಲ್ಲೊಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಿ ಅಂತ ಏನು ಗ್ರಾಮಸ್ಥರು ಒತ್ತಾಯ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹಿಡಿಗರ್ ಜೊತೆ ವಿಠಲ್ ಕ್ಯಾರ್ವಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮಳೆಗೆ ಮಲೆನಾಡಿನ ಅನೇಕ ಕಡೆ ಗುಡ್ಡ ಕುಸಿತದ ಪ್ರಕರಣಗಳು ಹೆಚ್ಚುತ್ತಾ ಇವೆ. ಹೊಸನಗರದ ಗುಂದಕಲ್, ತೀರ್ಥಹಳ್ಳಿಯ ಆಗುಂಬೆ, ಹುಲಿಕಲ್ ಘಾಟಿಗಳಲ್ಲಿ ಧರೆ ಕುಸಿತಾ ಇದೆ. ಈಗಾಗಲೇ 300 ಸ್ಪಾಟ್ಗಳನ್ನು ಜಿಲ್ಲಾಡಳಿತ ಗುರುತಿಸಿದ್ದು, ಈ ಕುರಿತಾಗಿ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಮಾಡಿರುವಂತಹ ವರದಿ ನಿಮ್ಮ ಮುಂದೆ. ಹೊಸ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದೆ. ಮತ್ತೊಂದೆಡೆ ಈಗ ಮಲೆನಾಡಿಗರಲ್ಲಿ ಆತಂಕ ಎದುರಾಗಿರುವಂತದ್ದು. ಗುಡ್ಡ ಕುಸಿಯುವ
ಆತಂಕಗಳು ಎದುರಾಗಿದೆ. ಈಗಾಗಲೇ ಆಗುಂಬೆ ಘಾಟಿ ಆಗಿರಬಹುದು, ಹುಲಿಕಲ್ ಘಾಟಿ ಸೇರಿದಂತೆ ಹೊಸನಗರ ಭಾಗದಲ್ಲಿ ಕೆಲವೊಂದಿಷ್ಟು ಗುಡ್ಡ ಕುಸಿತ ಪ್ರಕರಣಗಳು ಕಂಡು ಬಂದಿದೆ. ಹಾಗಾಗಿ ಮತ್ತೆ ಆತಂಕ ಎದುರಾಗಿದೆ. ಗುಡ್ಡ ಕುಸಿಯುವ ಪ್ರಕರಣಗಳನ್ನ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿರುವಂತದ್ದು. ಜೊತೆಗೆ ಒಂದಿಷ್ಟು ಸ್ಥಳಗಳನ್ನ ಹಾಟ್ಸ್ಪಾಟ್ ಅಂತ ಗುರುತಿಸಲಾಗಿದೆ. ಎಲ್ಲೆಲ್ಲಿ ಗುಡ್ಡ ಕುಸಿಯುತ್ತೆ ಅಲ್ಲಲ್ಲಿ ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ಜಿಲ್ಲಾಡಳಿತ ವಹಿಸಿಕೊಂಡು ಗುಡ್ಡ ಕುಸಿತವಾದ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅಥವಾ ಏನೆಲ್ಲ ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿದೆ. ಸುಮಾರು 200 ಮೀಟರ್ನಷ್ಟು ಧರೆ ಕುಸಿದಿರುವಂತದ್ದು. ಹಾಗಾಗಿ ಯಾವುದೇ ರೀತಿಯ ಸಾವು ನೋವುಗಳು ಆಗದೇ ರೀತಿಯಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.